ಪಿ ಜಿಗಳಲ್ಲಿ 3 ಹೊತ್ತು ಊಟವನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಪಿ ಜಿ ಮಾಲೀಕರು ಹೇಳ್ತಾ ಇದ್ದಿದ್ರ ಬಗ್ಗೆ ನಾವು ರಿಪೋರ್ಟನ್ನು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಕಾವಲಿ ಕಾಯೋದಿಲ್ಲ, ದೋಸೆ ಬೇಯೋದಿಲ್ಲ ಅನ್ನೋ ಪರಿಸ್ಥಿತಿ ಎಲ್ಲ ಕಡೆಗಳಲ್ಲಿ ಕೂಡ ಇದೆ. ಪೂರಿಗಿರಿ ಎಲ್ಲ ಉಬ್ಬಿದ ಪೂರಿ ಅಂತ ತಿನ್ನಬೇಕು ಅಂತ ಯೋಚನೆ ಮಾಡ್ತಿದ್ದವ್ರು ಸ್ವಲ್ಪ ದಿನ ತಮ್ಮ ಎಲ್ಲ ಬಾಯಿ ರುಚಿಗಳನ್ನು ತಡ್ಕೋಬೇಕು ಅಂತ ಕಾಣಿಸುತ್ತೆ. ಇಡ್ಲಿಗೂ ಅಷ್ಟೇ ಬೇಯೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಹೀಗಾಗಿ ಬೆಂಗಳೂರಿನ ಪಿ ಜಿ ಮೆನುವಿನಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಂತ ಪಿ ಜಿ ಬಾಡಿಗೆದಾರರಿಗೆ ಮೆನು ಬದಲಾಯಿಸಿ ಅಂತ ಮನವಿಗಳು ಹೋಗಿದೆ. ದೋಸೆ, ಪೂರಿ, ಇಡ್ಲಿ, ಬೋಂಡಾ, ಚಪಾತಿ ಕತೆ ಇನ್ನು ಮುಂದೆ ಖತಮ್ ಆಗುತ್ತೆ. ಅಂದರೆ ತಾತ್ಕಾಲಿಕವಾಗಿ ಪಿ ಜಿ ಆಹಾರ ಮೆನುವಿನಲ್ಲಿ ಯಾವ್ದು ಸುಲಭಕ್ಕಾಗುತ್ತೆ, ಯಾವುದು ಕಡಿಮೆ ಗ್ಯಾಸ್ ಕನ್ಸಂಪ್ಷನನ್ನು ಮಾಡಿಕೊಳ್ಳುತ್ತೆ ಅಂಥ ಅಡುಗೆಯನ್ನು ಮಾಡೋದಕ್ಕೆ ಪಿ ಜಿ ಮಾಲೀಕರು ಹೇಳ್ತಾ ಇದ್ದಾರಂತೆ. ಅಂದರೆ ಕೆಲವು ಕಡೆ ಎಲ್ಲ ಇವ್ರನ್ನ ಕೇಳಿದ್ದಾರೆ, ಇಂಥದ್ದೊಂದು ಆಪ್ಷನನ್ನು ಮಾಡ್ತಿದ್ದೀವಿ ಅಂತ. ಕೆಲವು ಕಡೆ ಎಲ್ಲ ಇದಿದೆ, ತಿಂದರೆ ತಿನ್ನಿ, ಬಿಟ್ಟರೆ ಬಿಡಿ, ಇಷ್ಟೇ ನಮ್ಮ ಹತ್ರ ಆಗೋದು ಅಂತ ಕೈ ಎತ್ಬಿಟ್ಟಿದ್ದಾರೆ. ಹೀಗಾಗಿ ಪಾಪ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಜನ ಕೂಡ ಇದ್ದಾರೆ. ಬೆಂಗಳೂರಿನಲ್ಲಿ ಏನಿಲ್ಲ ಅಂದರೂ 15 ಲಕ್ಷಕ್ಕೂ ಅಧಿಕ ಜನ ವಿವಿಧ ಸೆಕ್ಟರ್ನಲ್ಲಿ ಕೆಲಸ ಮಾಡೋರು, ಬ್ಯಾಂಕು, ಮೀಡಿಯಾ, IT, ಹುಡುಗರು ಎಲ್ಲರೂ ಕೂಡ ಈ ಪಿ ಜಿನಲ್ಲಿ ಮೀಲ್ಸ್ ಜೊತೆಗೆ ಬಾಡಿಗೆನ ರೂಮ್ ಶೇರಿಂಗನ್ನು ಮಾಡ್ತಿರ್ತಾರೆ. ಈಗ ಮೀಲ್ಸ್ ತೊಗೊಂಡವರು ಚೆನ್ನಾಗಿ ಕೊಡ್ತಾರೆ ಅಥವಾ ತಕ್ಕಮಟ್ಟಿಗಾದರೂ ಕೊಡ್ತಾರೆ ಅಂತ ಅಂದ್ಕೊಂಡವ್ರು ಬೇಸರದಲ್ಲೇ ಸ್ವಲ್ಪ ಮಟ್ಟಿಗೆ ತಮ್ಮ ಬಾಯಿ ರುಚಿಯನ್ನು ತಡೆದಿಡ್ಕೊಳ್ಬೇಕಾದಂತಹ ಅನಿವಾರ್ಯತೆಗೆ ಬಂದಿದ್ದಾರೆ.